Hello everyone, welcome to my YouTube channel Facts Info Facts for Future. Do like, share and subscribe. ಇಂದಿನ ವಿಡಿಯೋದಲ್ಲಿ ನಾವು ಶತಕ ನೀತಿಯ 4ನೇ ಪದ್ಯವನ್ನು ಅಧ್ಯಯನವನ್ನು ಮಾಡೋಣ. ಹುಲಿಗೆರೆಯ ಸೋಮನಾಥನು ರಚಿಸಿರುವಂತಹ ಈ ಪದ್ಯ ಈ ರೀತಿಯಂತಿದೆ. ಪ್ರಜೆಯಂ ಪಾಲಿಸಬಲ್ಲೊಡಾತನಂ ಅರಸಂ ಕೈಯಾಸೆಯಂ ಮಾಡದಂ ನಿಜಮಂತ್ರೇಶ್ವರ ತಂದೆ ತಾಯ ಸಲುಹಲು ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳಡೆ ಭಟಂ ನಿರ್ಭೀತತಾನಾದವಂ ದ್ವಿಜನಾಚಾರತೆಯುಳ್ಳವಂ ಹರಹರ ಶ್ರೀ ಚನ್ನಸೋಮೇಶ್ವರ. ಇದರ ಅರ್ಥ, ಪ್ರಜೆಗಳನ್ನು ಪಾಲಿಸುವವನು ಅಥವಾ ಅವರ ಕಷ್ಟ ಸುಖಗಳನ್ನು ಅರಿತುಕೊಂಡು ಪರಿಹಾರಗಳನ್ನು ನೀಡುವವನೇ ನಿಜವಾದ ಅರಸನಾಗಿರ್ತಾನೆ. ಅದನ್ನೆಲ್ಲ ತಿಳ್ಕೊಂಡು ಅರ್ಥಕೊಂಡು ಅವರಿಗೆ ಬೇಕಾಗಿದ್ದಂಥ ಸರಿಯಾದ ಸಮಯದಲ್ಲಿ ಸಹಾಯ ಮಾಡುವವನಿಗೆ ಅರಸ ಅಥವಾ ರಾಜ ಅಂತ ಕರೀತಾನೆ. ಕೈಯಾಸೆಯ ಮಾಡದಂ ನಿಜಮಂತ್ರೀಶ್ವರ ಅಂದರೆ ಭ್ರಷ್ಟಾಚಾರ ಅಂತ ಇಲ್ಲಿ ಬರುತ್ತೆ, ದುರಾಸೆ ಅಂತ ಬರುತ್ತೆ, ಹಣದ ಮೇಲೆ ವ್ಯಾಮೋಹ ಅಂತ ಬರುತ್ತೆ. ಅದನ್ನ ಇಟ್ಕೊಂಡು ಅವರು ಕೆಲಸಗಳನ್ನು ಮಾಡಿದರೆ ಅವ್ರಿಗೆ ನಿಜವಾದ ಮಂತ್ರಿ ಅಂತ ಅನ್ನಲ್ಲ. ಸೊ ಯಾರು ಈ ಒಂದು ಕೆಟ್ಟ ಕೆಲಸಗಳನ್ನು ಮಾಡದೆ ನಿಜವಾದ ನಿಷ್ಠೆಯಿಂದ ಒಂದು ಪ್ರಜೆಗಳನ್ನು ಒಂದು ರಕ್ಷಣೆ ಮಾಡ್ತಾರೋ ಅವ್ರಿಗೆ ನಾವು ನಿಜಮಂತ್ರೀಶ್ವರ ಅಂತ ಕರಿತೀವಿ. ತಂದೆ ತಾಯಿಯ ಸಲುಹಲು ಬಲ್ಲಾತನೇ ಧಾರ್ಮಿಕಂ ಅಂದರೆ ತಂದೆ ತಾಯಿಗಳನ್ನು ಅವರ ಮುಟ್ಟಿನಲ್ಲೂ ಸಹ ಅವರಿಗೆ ಒಂದು ರಕ್ಷಣೆಯನ್ನು ನೀಡಿ ಸಲಹುವಾತನೇ ನಿಜವಾದ ಧರ್ಮದ ಮಗ ಅಂತ ಕರೀತಾರೆ. ನಿಜವಾದ ಒಂದು ಧರ್ಮದ ವಿದ್ಯೆಯನ್ನು ಅಥವಾ ಧರ್ಮದ ಒಂದು ಮಹತ್ವವನ್ನು ಆ ತಂದೆ ತಾಯಿಗಳಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ಭಜಕಂ ದೈವದ ಭಕ್ತಿಯುಳ್ಳಡೆ ಅಂತಂದರೆ ಭಜಕ ಅಂದರೆ ಇಲ್ಲಿ ಭಕ್ತನ ಅಂತ ಹೇಳ್ತಾರೆ, ಭಕ್ತ. ಸೊ ಭಕ್ತನಿಗೆ ದೈವದ ಮೇಲೆ ಅಂದರೆ ದೇವರ ಮೇಲೆ ಯಾವ ಥರ ಭಕ್ತಿ ಇರಬೇಕು ಅಂದರೆ ನಿಜವಾಗ್ಲೂ ಅವ್ರ ಮೇಲೆ ನಂಬಿಕೆ ಇದ್ದರೆ ಮಾತ್ರ ಇಲ್ಲಿ ಭಕ್ತಿ ಅಂತ ಅನ್ನಿಸ್ಕೊಳುತ್ತೆ ಅಂತ ಹೇಳಿದ್ದಾರೆ. ಸೊ ಭಟಂ ನಿರ್ಭೀತ ತಾನಾದವಂ ಅಂದರೆ ಭಟಂ ಅಂದರೆ ನಿಜವಾದ ಶೂರ, ವೀರ ಅಥವಾ ನಿಜವಾದ ಸೈನಿಕ. ಯಾವುದೇ ಕಷ್ಟಗಳನ್ನು ಬಂದರೂ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಉಳ್ಳವನಿಗೆ ನಾವು ಭಟ ಅಂತ ಕರಿತೀವಿ. ಅದು ಯುದ್ಧದಲ್ಲಿ ಆಗಿರಲಿ ಅಥವಾ ನಿಜ ಜೀವನದ ಒಂದು ಪರಿಸ್ಥಿತಿಗಳಾಗಿರಲಿ, ಅವನಿಗೆ ಭಟ ಅಂತ ಕರಿತೀವಿ. ನಿರ್ಭೀತ ಅಂದರೆ ಭಯ ಇಲ್ಲದೆ ಅಥವಾ ತುಂಬ ಧೈರ್ಯದಿಂದ ಅವನು ಎದುರಿಸುವಂಥನು, ಅಧೈರ್ಯವನ್ನು ಗೆದ್ದವನು ಅಂತ ಅರ್ಥನೂ ಬರುತ್ತೆ ಇಲ್ಲಿ. ಸೊ ಅವನಿಗೆ ನಿಜವಾದ ಭಟ ಅಂದರೆ ನಿಜವಾದ ಶೂರಧೀರ ಯಾರು ಅಂದರೆ ಎಲ್ಲ ಸಮಯ ಸಂದರ್ಭಗಳಲ್ಲಿಯೂ ನಿಜವಾಗಿಯೂ ತಾನು ಭಯ ಇಲ್ಲದೆ ಧೈರ್ಯವನ್ನು ಗೆಲ್ಲುವವನಿಗೆ ನಾವು ನಿಜವಾದ ಭಟ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾದ ದ್ವಿಜನಾಚಾರತೆ ಉಳ್ಳವಂ ಅಂತಂದರೆ ದ್ವಿಜ ಅಂದರೆ ಇಲ್ಲಿ ಬ್ರಾಹ್ಮಣ ಅಂತ ಅರ್ಥ ಆಗುತ್ತೆ. ಬ್ರಾಹ್ಮಣ ಅಂತ ಅನ್ನಿಸ್ಕೋಬೇಕು ಅಂದರೆ ಅವನಿಗೆ ನಿಜವಾದ ಆಚಾರ ವಿಚಾರಗಳು, ಸಂಸ್ಕಾರ, ನೀತಿ ಎಲ್ಲವೂ ಇದ್ದರೆ ಮಾತ್ರ ಅವನಿಗೆ ನಿಜವಾದ ಬ್ರಾಹ್ಮಣ ಅಂತ ಕರೀತಾರೆ. ಅಂದರೆ ಅಥವಾ ಆತನಿಗೆ ಮಾತ್ರ ಆ ಬ್ರಾಹ್ಮಣ ಅಂತ ಕರೆಸ್ಕೊಳ್ಳೋ ಒಂದು ಹಕ್ಕಿರುತ್ತೆ ಅಂತ ಹರಹರ ಶ್ರೀ ಚನ್ನಸೋಮೇಶ್ವರ ಅಂತ ಅಂಕಿತ ನಾಮವನ್ನು ಇಟ್ಕೊಂಡಿರುವಂತಹ ಹುಲಿಗೆರೆ ಸೋಮನಾಥ ಈ ರೀತಿಯಲ್ಲಿ ಒಂದು ನೀತಿಯ ಪಾಠವನ್ನು ಹೇಳಿದ್ದಾರೆ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಧನ್ಯವಾದಗಳು.